ಇವತ್ತಿನ ಮಿನಿ ವ್ಲಾಗಲ್ಲಿ ನಾನು ಕನ್ನಡ ಕಲಿತಾ ಇದ್ದೀನಿ. ಸೊ ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 2. ಬೇಗನೆ ಎದ್ದು ನಾನು ಕೋರ್ಟ್ಗೆ ಹೊರಡೋಣ ಅಂದರೆ ಮೆಟ್ರೋಲಿ ಕ್ಯೂ ನೋಡಿ ತಲೆನೇ ತಿರ್ಗೋಯ್ತು. ಈ ಕೆ ಆರ್ ಪುರಂ ಅಥವಾ ಬೆನಗನಹಳ್ಳಿಯಿಂದ ಮೆಟ್ರೋ ಯಾರ್ಯಾರು ಹತ್ತುತ್ತೀರಾ, ನಿಜ ಹ್ಯಾಟ್ಸ್ ಆಫ್. ಈ ಮೆಟ್ರೋನೆಲ್ಲ ದಾಟ್ಕೊಂಡು ನಾನು ಸಿವಿಲ್ ಕೋರ್ಟ್ಗೆ ಹೋಗೋಷ್ಟಿಗೆ ಸಾಕಾಯ್ತು. ಓಡ್ಕೊಂಡು ನನ್ನ ಕೋರ್ಟಲ್ಲಿ ಹೋಗೋದ್ರೆ ನೋಡಿದ್ರೆ ಇಲ್ಲೂ ಕೂಡ ಕ್ಯೂ. ನಾನು ಅಂದ್ಕೊಂಡೆ ಇವತ್ತು ಇಡೀ ದಿನ ಕ್ಯೂ ಅಲ್ಲೇ ನನ್ನ ಟೈಮ್ ಹೋಗೋಗುತ್ತೆ ಅಂದರೆ ಹೈಕೋರ್ಟಲ್ಲೂ ಕೂಡ ನಾನು ಕ್ಯೂ ಅಲ್ಲೇ ನಿಂತ್ಕೊಳ್ಳೋಂಗಾಗೋಯ್ತು. ಐ ವಾಸ್ ಸೋ ಫೆಡ್ ಅಪ್. ಸೊ ಫೈನಲಿ ನನ್ನ ಚೇರ್ ಅಪ್ ಮಾಡೋದಕ್ಕೆ ಅಲ್ಲಿರೋ ಒಂದು ಸ್ಟ್ರೀಟ್ ಡಾಗ್ ಸಿಕ್ತು. ಫೈನ್ ಎಲ್ಲ ಕೇಸೆಲ್ಲ ಮುಗಿಸ್ಕೊಂಡು ನಾನು ಕೆ ಆರ್ ಪುರಂ ಕೋರ್ಟಿಗೆ ಬಂದೆ. ಪುಣ್ಯಕ್ಕಿಲ್ಲಿ ಯಾವುದೂ ಕ್ಯೂ ಇರಲಿಲ್ಲ. ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಬಿಸಿಯಾಗಿ ಊಟ ಮುಗಿಸ್ಕೊಂಡಿದ್ದ ತಕ್ಷಣ ನನ್ನ ಕನ್ನಡ ಕಲಿಯೋ ಅಭ್ಯಾಸ ಸ್ಟಾರ್ಟ್ ಆಯಿತು. ಇವತ್ತಿಂದ ನಾನು ಒಂದು 90 ಡೇಸ್ ಕನ್ನಡ ಕಲಿಬೇಕು ಅಂದ್ಕೊಂಡಿದ್ದೀನಿ. ನಾನು ಕನ್ನಡ ಮಾತಾಡೋಕ್ಕೆ ಬರುತ್ತೆ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಬಟ್ ನನಗೆ ಬರೆಯೋದಕ್ಕೆ ಏನಂತಾರೆ ಫ್ಲೂಯೆನ್ಸಿಯಾಗಿ ಕನ್ನಡ ಓದೋಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಏನೇ ಆಗಲಿ ನಮ್ಮ ನಾಡ ಭಾಷೆನ ನಾನು ಕಲೀಲೇಬೇಕು, ನಾನು ಕೂಡ ಚೆನ್ನಾಗಿ ಕನ್ನಡ ಓದಬೇಕು ಅಂದ್ಕೊಂಡು ಈ ಚಾಲೆಂಜ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫಸ್ಟ್ ಡೇ ಅಕ್ಷರಗಳನ್ನೆಲ್ಲ ಬರೆದೆ. ಸೊ ನೆಕ್ಸ್ಟ್ ಫೈನಲಿ ಬಿಗ್ ಬಾಸ್ನ ನೋಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡೆ. ದಟ್ಸ್ ಆಲ್ ಫಾರ್ ಟುಡೇ. ಸಿ ಯು ಇನ್ ದಿ ಡೇ 3. ಬಾಯ್. ಕೀಪ್ ಸಪೋರ್ಟಿಂಗ್.